ಘೋಷಣೆಯಾಗಿದ್ದು, ಕೊರೋನಾ ವೈರಸ್ ಹರಡುವುದನ್ನು ತಡೆಗಟ್ಟುವ ಸಲುವಾಗಿ ಕೆಲವೊಂದು ಮಾರ್ಗಸೂಚನೆ ಜಾರಿಗೆ ತಂದಿದ್ದು, ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲು ಸೂಚಿಸಿದೆ. ಅನಾವಶ್ಯಕವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಓಡಾಡುವುದನ್ನು ನಿರ್ಬಂಧಿಸಲಾಗಿದೆ. ನಮಸ್ಕಾರ, BRDS ನ್ಯೂಸ್ಗೆ ಸ್ವಾಗತ. ನಾನು ಶ್ರುತಿ ಲದ್ವಾ. ಮೊದಲಿಗೆ ಹೆಡ್ಲೈನ್ಸ್. ಕುಡಿದ ಮಾತಿನಲ್ಲಿ ಯುವಕರಿಬ್ಬರ ಹೊಡೆದಾಟ, ಮಂಟು ರೋಡ್ನ ಮ್ಯಾಗ್ನಿಸ್ ಪ್ಲಾಟ್ನಲ್ಲಿ ಘಟನೆ. ವಲಸೆ ಕಾರ್ಮಿಕರು ತವರಿಗೆ ಮರಳಲು ಶ್ರಮಿಕ ಎಕ್ಸ್ಪ್ರೆಸ್ ರೈಲು ಸಂಚಾರ. ವಸತಿ ಕ್ವಾರಂಟೈನ್ ಕೇಂದ್ರಗಳಿಗೆ ಭೇಟಿ ನೀಡಿದ ಜಗದೀಶ್ ಶೆಟ್ಟರ್ ಹಾಗೂ ಅಧಿಕಾರಿಗಳ ತಂಡ. ಬೆಂಗಳೂರಿನಿಂದ ಕಾಲ್ನಡಿಗೆಯಲ್ಲಿ ಚಿಕ್ಕೋಡಿಗೆ ಆಗಮಿಸಿದ ಕಾರ್ಮಿಕರಿಗೆ ಕ್ವಾರಂಟೈನ್. ಹೊಸ ರೂಪ ಹೊಸ ನಿಯಮದೊಂದಿಗೆ ಮೇ 18ರೊಳಗೆ ಲಾಕ್ಡೌನ್ 4.0. ಪ್ರಧಾನಿ ಮೋದಿ ಮೇ 12ರಂದು ರಾತ್ರಿ 8 ಗಂಟೆಗೆ ದೇಶದ ಜನರನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಿದರು. ಕಳೆದ 4 ತಿಂಗಳಿಂದ ದೇಶ ಕೊರೋನಾ ವಿರುದ್ಧ ಹೋರಾಡುತ್ತಿದೆ. ವಿಶ್ವದಲ್ಲಿಯೇ 42 ಲಕ್ಷ ಜನ ಸೋಂಕಿತ ಒಳಗಾಗಿದ್ದಾರೆ. ಹಲವಾರು ಭಾರತೀಯರು ತಮ್ಮ ಕುಟುಂಬಸ್ಥರನ್ನ ಕಳೆದುಕೊಂಡಿದ್ದಾರೆ. ಈ ಸೋಂಕಿನ ವಿರುದ್ಧ ನಾವೆಲ್ಲರೂ ಹೋರಾಡಿ ಗೆಲ್ಲಬೇಕಿದೆ. ಎಲ್ಲರೂ ತಮ್ಮ ಸಂಕಲ್ಪವನ್ನ ಇನ್ನೂ ಗಟ್ಟಿಗೊಳಿಸಬೇಕಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ 20 ಲಕ್ಷ ಕೋಟಿ ವಿಶೇಷ ಆರ್ಥಿಕ ಪ್ಯಾಕೇಜ್ ಘೋಷಣೆ ಮಾಡಿದರು. 20 ಲಕ್ಷ ಕೋಟಿ ವಿಶೇಷ ಆರ್ಥಿಕ ಪ್ಯಾಕೇಜ್ನಿಂದ ದೇಶದ ಬಹುತೇಕ ವಲಯಗಳಿಗೆ ಅನುಕೂಲವಾಗಲಿದೆ ಎಂದರು. ಬಡವರಿಗೆ, ಸಂಘಟಿತರಿಗೆ, ಅಸಂಘಟಿತರಿಗೆ, ವಲಸೆ ಕಾರ್ಮಿಕರಿಗೆ ಎಲ್ಲರಿಗೂ ಅನುಕೂಲವಾಗಲಿದೆ ಎಂದರು. ಹೊಸ ರೂಪ ಹೊಸ ನಿಯಮದೊಂದಿಗೆ ಲಾಕ್ಡೌನ್ 4.0 ಘೋಷಿಸಿದ ಪ್ರಧಾನಿಯವರು ಮೇ 18ರ ಮೊದಲೇ ಹೊಸ ನಿಯಮಗಳನ್ನು ಘೋಷಿಸಲಾಗುವುದೆಂದರು. ವಿಶ್ವವೇ ಒಂದು ಕುಟುಂಬ ಎಂದು ಭಾರತೀಯರು ನಂಬಿದ್ದಾರೆ. ಈಗಾಗಲೇ ಭಾರತ ಟಿಬಿ, ಪೋಲಿಯೋ ವಿರುದ್ಧ ಹೋರಾಡಿ ಗೆಲ್ಲಿದೆ. ಭಾರತ ವಿಶ್ವದ ಗಮನ ಸೆಳೆದಿದೆ. ಭಾರತದಲ್ಲಿ ಬದಲಾವಣೆಯಾದರೆ ವಿಶ್ವವೇ ಬದಲಾಗುತ್ತೆ. ನಮ್ಮ ದೇಶದಲ್ಲಿ ಉತ್ತಮ ಪ್ರತಿಭೆಗಳಿವೆ. ನಮ್ಮಲ್ಲಿ ಉತ್ಪಾದನೆ ಹೆಚ್ಚಿದೆ, ಗುಣಮಟ್ಟವೂ ಹೆಚ್ಚಿದೆ ಎಂದು ಹೇಳಿದ ಅವರು, ಭಾರತ ಆತ್ಮ ನಿರ್ಭರ ದೇಶ ಆಗಬೇಕು, ಸ್ವಾವಲಂಬಿ ಭಾರತ ಎಂಬುದನ್ನು ನಾವು ತೋರಿಸಬೇಕಿದೆ ಎಂದು ಹೇಳಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು, ಆತ್ಮ ನಿರ್ಭರ ಭಾರತ ನಮ್ಮೆಲ್ಲರ ಧ್ಯೇಯವಾಗಲಿ, ಭಾರತ ಸ್ವಾವಲಂಬಿ ಎಂಬುದನ್ನು ತೋರಿಸಬೇಕಿದೆ ಎಂದ ಅವರು, ಕೋವಿಡ್ ಸಂಕಟ ಶುರುವಾದ ಸಂದರ್ಭದಲ್ಲಿ ಭಾರತದಲ್ಲಿ PPE ಕಿಟ್ ತಯಾರಾಗುತ್ತಿರಲಿಲ್ಲ. ಇನ್ನು N95 ಮಾಸ್ಕ್ಗಳು ಕೇವಲ ಕಡಿಮೆ ಸಂಖ್ಯೆಯಲ್ಲಿ ಮಾತ್ರವೇ ಉತ್ಪಾದನೆ ಆಗುತ್ತಿತ್ತು. ಈಗ ಭಾರತದಲ್ಲಿ ದಿನಂಪ್ರತಿ 2 ಲಕ್ಷ PPE ಕಿಟ್ ಹಾಗೂ N95 ಮಾಸ್ಕ್ಗಳನ್ನು ತಯಾರಿಸುತ್ತಿದ್ದೇವೆ ಎಂದರು. ಆತ್ಮ ನಿರ್ಭರ ಭಾರತ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿರುವ ಆರ್ಥಿಕ ಪ್ಯಾಕೇಜ್ ದೇಶದ GDPಯ 10% ಇರಲಿದೆ. ಈ ಆರ್ಥಿಕ ಪ್ಯಾಕೇಜ್ ದೇಶದ ಕಾರ್ಮಿಕರು, ದೇಶದ ರೈತರು ತೆರಿಗೆಯನ್ನು ಪ್ರಾಮಾಣಿಕವಾಗಿ ಪಾವತಿಸಿ ದೇಶದ ಅಭಿವೃದ್ಧಿಗೆ ಸಹಕರಿಸುವ ಮಧ್ಯಮ ವರ್ಗಕ್ಕಾಗಿ ಘೋಷಿಸಲಾಗಿದೆ ಎಂದು ಮೋದಿ ಹೇಳಿದ್ದಾರೆ. ಇದೇ ವೇಳೆ ಸ್ವಾವಲಂಬಿ ಭಾರತ ಆಗಬೇಕಾದರೆ ದೇಶದ ಜನತೆ ಖಾದಿ, ಹ್ಯಾಂಡ್ಲೂಮ್ ರೀತಿಯ ಸ್ಥಳೀಯ ಉತ್ಪನ್ನಗಳನ್ನು ಖರೀದಿಸಿ ಅದನ್ನು ಹೆಚ್ಚು ಪ್ರಚಾರ ಮಾಡುವಂತೆ ದೇಶದ ಜನತೆಗೆ ಪ್ರಧಾನಿ ಮೋದಿ ಕರೆ ನೀಡಿದ್ದಾರೆ. ಕುಡಿದ ಮಾತಿನಲ್ಲಿ ಯುವಕರಿಬ್ಬರು ಹೊಡೆದಾಡಿಕೊಂಡಿರುವಂತಹ ಘಟನೆ ಮಂಟು ರೋಡ್ನ ಮ್ಯಾಗ್ನಿಸ್ ಪ್ಲಾಟ್ನಲ್ಲಿ ನಡೆದಿದೆ. ವಿಜಯ್ ಹರಿಜನ್ ಎಂಬ ಯುವಕನಿಗೆ ಗಂಭೀರವಾದ ಗಾಯಗಳಾಗಿವೆ. ಹಳೆಯ ದ್ವೇಷದ ಹಿನ್ನೆಲೆ ಕುಡಿದು ಹೊಡೆದಾಡಿಕೊಂಡಿದ್ದಾರೆ. ಆದರೆ ಶರತ್ ಮತ್ತು ಮಂಜುನಾಥ್ ಎಂಬುವರೇ ಹಲ್ಲೆ ನಡೆಸಿದ್ದಾರೆಂದು ಹಲ್ಲೆಗೊಳಗಾದ ವಿಜಯ್ ಸಂಬಂಧಿಗಳು ಆರೋಪಿಸಿದ್ದಾರೆ. ಇನ್ನು ಘಟನೆಯ ನಂತರ 2 ಕಡೆಯ ಗಾಯಾಳುಗಳು ಕಿಮ್ಸ್ಗೆ ದಾಖಲಾಗಿದ್ದಾರೆ. ಆದರೆ ಕಿಮ್ಸ್ನಲ್ಲಿ ಸರಿಯಾಗಿ ಚಿಕಿತ್ಸೆ ನೀಡುತ್ತಿಲ್ಲ ಎಂದು 2 ಕಡೆಯವರು ಕಿರಿಕ್ ತೆಗೆದಿದ್ದಾರೆ. ಬಂದು ಕುಂತಿನ್ರಿ, ಬಂದು ಚೆಕ್ ಮಾಡ್ಬೇಕಿಲ್ರಿ, ಎಲ್ಲ ಏನಾಗೈತಿ ಎಲ್ಲ ತೋರಿಸಿನ್ರಿ. ಚೆಕ್ ಮಾಡ್ತಾರ್ರಿ, ಚೆಕ್ ಮಾಡ್ಬೇಕಿಲ್ರಿ. ಇಲ್ಲಿ ನೋಡ್ರಿ, ಚೆಕ್ ಮಾಡ್ಬೇಕಿರ್ತಾರ್ರಿ, ಬಂದು ಲಘು ಚೆಕ್ ಮಾಡ್ಬೇಕ್ರಿ.
ನಮ್ಮಣ್ಣ ನಾ ಏನಂದ್ರೆ ಅವಾಗ ಕೂಡ ಕಾಯಿಪಲ್ಲೆ ಮಾರಕ್ ಹೋಗ್ಬೇಡಪ್ಪ, ಇವತ್ತು ಎಫ್ಸಿದಾಗ ರೇಗ್ ಬಿಟ್ಟಾರ ಕೆಲ್ಸಕ್ಕೆ ಹೋಗಂದಿನ್ರಿ. ಅಲ್ಲಿಂದ ಕುಡಿದ ಕೆಸಿಂದ ಊಟ ಗಿಟ ಮಾಡಿ ಹೋಗ್ಯಾನ್ರಿ. ಟಾಟಾ ಎಸಿ ಹೋಯ್ದ ಅವ್ನ ಮ್ಯಾಗ ಹಾಸ್ಕೇಸಿನ ಅವ್ನ ಕಡ್ಗ ಎಸ್ಕೊಂಡು ಅವ್ನಿಗ ರಾಮ್ ರಕ್ತ ಮಾಡಿ ತಲಿ ಗಿಲ್ಲಿ ಫಸ್ಟ್ ವಾರ್ನಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬೆಂಡಿಗೇರಿದಾಗ. ತಗೊಂಡು ಏನು ಮಾಡಿದ್ರೆ ಸರಿ ಹೋಗಮ್ಮ ಕೇಸ್ ಹಾಕಿವಿ ಅವ್ನಿಗೆ, ಆರಾಮ ಹಾಕೋ ಸಾಹೇಬ್ರೆಲ್ಲ ಬಂದು ನೋಡಿ ಆರಾಮಾಗಿ ಬಿಜಿ ಕೇಸ್ ಹಾಕಿ ಅವ್ರ ಮೇಲೆ ಅಂತ ಅಂದು ಬಿಟ್ರಿ. ಈ ಸತ್ ಹೋಗಿ ಸುಮ್ಮನೆ ಕುಡ್ದು ಕುಂತಾನ್ರಿ ಅವ. ಮಂಜ ಶರತ್ ಹೊಡೆದಿಲ್ರಿ, ಟಾಟಾ ಎಸಿ ಹಿಂಗೆ ತೊಗೊಂಡೋಗಿ ಜೂಡಿ ಜೋರ ಬಿಟ್ಟು ಅವ್ನ ಮೇಲೆ ಹಿಂಗೆ ಬಿದ್ದು ಬಿಟ್ಟನ್ರಿ ಡಬ್ಬ. ಕಲ್ ತೊಗೊಂಡು ಕಚ ಜಜ್ಜಿ ಬಿಟ್ಟನ್ರಿ. ಇಲ್ರಿ ಅವ್ರ ಮನೆ ಇಷ್ಟು ದೂರ ಐತೆ, ಮಂಟ್ರ ರೋಡ್ ಮ್ಯಾಂಗ್ನಿಸ್ ಪ್ಲಾಟ್. ನಾವು ಓಡೋಗಿ ಯಾಕೋ ಬಿಡ್ತೀರ ಕಾಯಿಪಲ್ಲೆ ಮಾರಿ ಕಾಯಿಪಲ್ಲೆ ಇಟ್ಟು ಕ್ಯಾಸ್ ಹೋಗಿ ಬಿಡ್ತೀನ್ರಿ. ಅವ ಸಣ್ಣ ಹೋದಾನಲ್ರಿ ಶರತ್, ಇದು ತಗೊಂಡನ್ರಿ ಸ್ಟೆಪ್ನಿ ಗಾಡಿ ಬಿಡ್ತೈತಲ್ರಿ ಅದು, ಇಷ್ಟು ದೊಡ್ಡದೈತ್ರಿ ಅದ, ಹಿಂಗಿರೋ ಅದನ್ನ ತೊಗೊಂಡು ಹಿಂಗ ಹೊಡ್ತಾನ ನೋಡ್ರಿ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಎರಡು ಕಡೆಯವರನ್ನ ಸಮಾಧಾನ ಪಡಿಸಿದ್ದಾರೆ. ಈ ಸಂಬಂಧ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧಾರವಾಡದ ವಸತಿ ನಿಲಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವೃತ್ತಿಪರ ಬಾಲಕಿಯರ ವಸತಿ ನಿಲಯಗಳಿಗೆ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಭೇಟಿ ನೀಡಿ ಪರಿಶೀಲಿಸಿದರು. ಪರರಾಜ್ಯದಿಂದ ಬಂದಂತಹ ಜನರಿಗೆ ಹೋಟೆಲ್, ಹಾಸ್ಟೆಲ್, ನಿಲಯ ಮುಂತಾದ ಸೌಲಭ್ಯಗಳಲ್ಲಿ ಅವರಿಗೆ 14 ದಿನಗಳವರೆಗೆ ಕಡ್ಡಾಯವಾಗಿ ಕ್ವಾರಂಟೈನ್ ಒಳಪಡಿಸಲಾಗುತ್ತದೆ. ಕ್ವಾರಂಟೈನ್ ಮುಗಿದ ನಂತರ ಕಡ್ಡಾಯವಾಗಿ ಕೋವಿಡ್-19 ಪರೀಕ್ಷೆಯ ಫಲಿತಾಂಶವು ನೆಗೆಟಿವ್ ಬಂದಾಗ ಮಾತ್ರ ಅವರನ್ನು ಮನೆಗೆ ಕಳುಹಿಸಲಾಗುತ್ತಿದೆ. ಇನ್ನು ಧಾರವಾಡದ ವಸತಿ ನಿಲಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವೃತ್ತಿಪರ ಬಾಲಕಿಯರ ವಸತಿ ನಿಲಯಗಳಲ್ಲಿ ಇನ್ನು ಕ್ವಾರಂಟೈನ್ ಕೇಂದ್ರಗಳಲ್ಲಿ ಬೇರೆ ರಾಜ್ಯದಿಂದ ಬಂದಿರುವ ಜನರಿಗೆ ಇಡಲಾಗುತ್ತಿದ್ದು, ಈವರೆಗೆ ಆಂಧ್ರಪ್ರದೇಶದಿಂದ 38 ಜನರು, ಇನ್ನು ಗೋವಾದಿಂದ 168 ಜನರು, ಗುಜರಾತ್ 46 ಜನರು, ಕೇರಳ 2, ಮಹಾರಾಷ್ಟ್ರದಿಂದ 296 ಜನರು, ರಾಜಸ್ಥಾನದಿಂದ 14 ಜನರು, ತಮಿಳುನಾಡು 51 ಜನರು, ತೆಲಂಗಾಣದಿಂದ 41 ಜನರು, ಮಧ್ಯಪ್ರದೇಶದಿಂದ 2, ಉತ್ತರ ಪ್ರದೇಶದಿಂದ 7, ಒಟ್ಟು ಈವರೆಗೆ 665 ಜನರು ಬೇರೆ ರಾಜ್ಯದಿಂದ ಬಂದಿದ್ದು ಅವರೆಲ್ಲರನ್ನ ಕ್ವಾರಂಟೈನ್ನಲ್ಲಿ ಇಡಲಾಗಿದೆ. ಇನ್ನು ಈ ಕ್ವಾರಂಟೈನ್ ಕೇಂದ್ರಗಳಿಗೆ ಉಸ್ತುವಾರಿ ಸಚಿವರಾದ ಜಗದೀಶ್ ಶೆಟ್ಟರ್, ಜಿಲ್ಲಾಧಿಕಾರಿ ದೀಪಾ ಚೋಳನ್, ಶಾಸಕ ಅರವಿಂದ್ ಬೆಲ್ಲದ್, ಸುರೇಶ್ ಇಟ್ನಾಳ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೊದಲು ಊರವರೆಗಿನ ಇನ್ನೊಂದು ಜನ ಆಯ್ತು ಕೆಪಾಸಿಟಿ 150 ಮಾತ್ರ ರೆಡ್ಯೂಸ್ ಮಾಡ್ತೀವಿ. ಒಂದು ಫ್ಯಾಮಿಲಿ ಒಂದು ರೂಮ್ ಕೊಟ್ಬಿಟ್ರೆ ನಾವು ಊರೊಳಗಿನವ್ರದ್ದೆಲ್ಲ ರೆಸಿಸ್ಟೆನ್ಸ್ ಪ್ರಾರ್ಥಿದ್ರಿ. ಗಾಂಧಿನಗರದಾಗ ನಮ್ಮ DCM ಹಾಸ್ಟೆಲ್ ಐತಂತ, ಜಯನಗರದಾಗ ಎಲ್ಲ ಆಗಲಿ ಊರೊಳಗಿನೂ ಲಾಸ್ಟ್ ಇಟ್ಕೋ ಅವ್ರ ವೈಫ್ ನಮ್ಮ ಜನನು ಬರಕ್ಕೆ ಇಷ್ಟ ಇಲ್ಲ ಸರ್, ಅದಕ್ಕೆ ನಾವು ತಗೊಂಡು ಹಿಂಗೆ ಬಂದ್ರಿ ಊರಾಗಿಲ್ಲ. ಅಗ್ರಿ ಕಾಲೇಜು ಕರ್ನಾಟಕ ವೆರಿ ವೆಲ್ ಸೆಕ್ಯೂರ್ಡ್ ಮೇಡಮ್. ಪೊಲೀಸ್ ಸೆಕ್ಯೂರಿಟಿ ಕೂಡ ಬಟ್ ದಟ್ ಕಮ್ಸ್ ಅಂಡರ್ SP jurisdiction, ಕಮಿಷನರೇಟ್ ಅಲ್ಲ. ಮೇಡಮ್ ನಮಗೆ ಸಾಗರ ಬರ್ತಾರೆ ಹೋಗಿ ಮೇಡಮ್ ಹೊಸಬ ನಿಮ್ಮ ಇದರಲ್ಲಿ ನಾಳೆ ರಾಜಸ್ಥಾನ್ ಟ್ರೈನ್ಗೆ ಒಂದು 12 ಗಂಟೆ ಹೊರಡ್ತೀವಿ. 1400 ಜನ ಹೋಗ್ತಾ ಇದ್ದೀವಿ ಇಲ್ಲಿಂದ ಹುಬ್ಳಿಂದ. ಎಸ್, ಇನ್ನೊಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್, ಅದು ನೇಬರಿಂಗ್ ಡಿಸ್ಟ್ರಿಕ್ಸ್ ಎಲ್ಲ ತೊಗೊಂಡು ಅವ್ರಿಗೆ ಕಳಿಸ್ಕೊಡ್ತೀವಿ. UPಗೆ 2000 ಜನ ಸರ್, ಇಲ್ಲಿಂದ 2000 ಜನ ಆಗ್ತದೆ. 1000 ಜನಕ್ಕೆ ಬಿಹಾರ್ ಸರ್. ಅವ್ರಿಗೆ ನಾವು ತಗೊಂಡು ಎಲ್ಲರಿಗೂ ಫೋನ್ ಮಾಡಿ ನೀವು ಇಲ್ಲೇ ಇರಿ ಅಂತ ಹೇಳಿದ್ದೀವಿ ಸರ್. ಅದ್ರಲ್ಲಿ ಒಂದು 100 ಜನ ಒಪ್ಕೊಂಡಿದ್ದಾರೆ ಸರ್, ಮಿಕ್ಕಿದ್ದವರೆಲ್ಲ ಹೋಗ್ತಾ ಇದ್ದಾರೆ. ಇಲ್ಲ ಏನಾಗಿತ್ತು ಕಷ್ಟ ನೋಡಿ ಹೆದರ್ಬಿಟ್ಟಾರೆ ಸರ್ ಅವರು. ಒಂದ್ಸರಿ ನಾವು ನಮ್ಮ ಊರಿಗೆ ಒಂದ್ಸಲ ಮೂವ್ಮೆಂಟ್ ಚಾಲು ಆಯ್ತು ಅಂದ್ರೆ ಕನ್ಸ್ಟ್ರಕ್ಷನ್ ಸ್ಪೀಡ್ ಆಗಿರೋದು ಇದೆಲ್ಲ ಬಂತಂದ್ರೆ ಇಲ್ಲೇ ಉಳಿತಾರೆ. ಆ ಸೈಕಾಲಜಿ ಒಂದ್ಸಲ ಹೋಗಿ ಬರ್ಬೇಕಂತಂದ್ರೆ ಈಗ ನಾವು ಮಾತಾಡ್ತಿದ್ವಿ ಸರ್. ಸೈಕಾಲಜಿ ಅಂದ್ರೆ ಒಂದ್ಸಲ ಅಲ್ಲಿ ಹೋಗಿ ಬರ್ಬೇಕು. ನಾವು ಮಾತಾಡ್ತಿದ್ವಿ ಸರ್. ಅವ್ರೇನು ಪುಕ್ಕಟ ಪಗಾರ ಕೊಟ್ಟರು ಇರಲ್ಲ. ಒಟ್ಟಿ ಒಂದ್ಸರಿ ನಾವು ಅಲ್ಲಿ ನಮ್ಮ ಅದೊಂದು ಅವ್ರ ಸೈಕಾಲಜಿ ಅಲ್ಲಿ ರೈಲ್ವೆ ಸ್ಟೇಷನ್ನಾಗ ಒಂದು ಇದು ಮಾಡ್ಯಾರ ಸರ್. ಅಂದ್ರೆ ಈಗ ಮಾಡಾಕ್ತೀವಿ ಸರ್, ರಾತ್ರಿ ಅಷ್ಟೊತ್ತು ರೆಡಿ ಆಗ್ತದೆ ಸರ್. ಈಗ ಊರೊಳಗಿನ BCM ಹಾಸ್ಟೆಲ್ ಅದಾವೆ ಸರ್.
ಅವು ಫಸ್ಟ್ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಹೊಸ ಯಲ್ಲಾಪುರದ ಕೋಳಿಕೆರೆ ಹಾಗೂ ಕಾಮನಕಟ್ಟಿಯಲ್ಲಿ ಕೊರೋನಾ ಸೋಂಕಿತರು ಸಿಕ್ಕಿದ್ದು, ಹಾಗಾಗಿ ಜಿಲ್ಲಾಡಳಿತ ಆ ವಲಯವನ್ನ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿದ್ದು, ಧಾರವಾಡ ಗ್ರಾಮೀಣ ಶಾಸಕರಾದ ಅಮೃತ್ ದೇಸಾಯಿ ಅವರು ಅಧಿಕಾರಿಗಳ ತಂಡದೊಂದಿಗೆ ಭೇಟಿ ನೀಡಿದ ಶಾಸಕರು ಜನರ ಜನಜೀವನ ಮತ್ತು ಸೋಂಕು ಹರಡದಂತೆ ತೆಗೆದುಕೊಂಡಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಹಾಗೂ ಜನರ ದಿನನಿತ್ಯದ ಜೀವನ ಬಗ್ಗೆ ಪರಿಶೀಲಿಸಿದರು ಮತ್ತು ಮುಂದಿನ ಕ್ರಮಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಸಂಪೂರ್ಣ ವಲಯಕ್ಕೆ ಔಷಧ ಸಿಂಪಡಿಸಲು ಶಾಸಕರು ಅಧಿಕಾರಿಗಳಿಗೆ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ನಿರ್ದೇಶಕರಾದ ಸುರೇಶ್ ಇಟ್ನಾಳ್, ನಗರದ ಎಸಿಪಿ, ಅಗ್ನಿಶಾಮಕ ದಳ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಮಸ್ಕಾರ. ಬೆಳಿಗ್ಗೆ ಏನು ಮಾಡಿರಲಿಲ್ಲ ಮತ್ತು ಆಲ್ಮೋಸ್ಟ್ ಸರ್ಕಾರಿ ಅವರಲ್ಲ ಸರ್, ವ್ಯಾಪಾರಿಗಳಲ್ಲ ನೀವು ಮತ್ತು 40 ಮಾಡ್ತೀರಲ್ಲ ಯಾವಾಗ ಬಂದಿಲ್ಲ. ಒಂದು ನಿಮಿಷ ನಿಲ್ಲು ಅಂತ ಹೇಳ್ರಿ, ನಿಲ್ಲು ಅಂತ ಹೇಳ್ರಿ, ಒಂದು ನಿಮಿಷ ಗಾಡಿ ಬಂತದು. ಧಾರವಾಡ ಜಿಲ್ಲೆಯಿಂದ 1452 ವಲಸೆ ಕಾರ್ಮಿಕರು ರಾಜಸ್ಥಾನಕ್ಕೆ ತೆರಳಲು ಸರ್ಕಾರ ಹುಬ್ಬಳ್ಳಿ ಜೋಧ್ಪುರ ಶ್ರಮಿಕ ಎಕ್ಸ್ಪ್ರೆಸ್ ರೈಲು ಸಂಚಾರ ವ್ಯವಸ್ಥೆಯನ್ನ ಮಾಡಿದ್ದು, ವಲಸೆ ಕಾರ್ಮಿಕರು ವಿದ್ಯಾರ್ಥಿಗಳನ್ನ ತವರೂರಿಗೆ ಕಳುಹಿಸಲು ಹುಬ್ಬಳ್ಳಿ ಜೋಧ್ಪುರ ಮಧ್ಯೆ 2 ಟ್ರಿಪ್ ಶ್ರಮಿಕ ವಿಶೇಷ ಎಕ್ಸ್ಪ್ರೆಸ್ ರೈಲು ಸಂಚಾರ ಮಾಡಲಿದೆ. ಮೇ 14 ಮತ್ತು 15ರಂದು ಸಂಜೆ 6 ಗಂಟೆಗೆ ಜೋಧಪುರದಿಂದ ಹೊರಡುವ ಈ ರೈಲು ಮಾರನೇ ದಿನ ರಾತ್ರಿ 11:55ಕ್ಕೆ ಹುಬ್ಬಳ್ಳಿಗೆ ಆಗಮಿಸಿದೆ. ಇಂದು ಬೆಳಗ್ಗೆ 6 ಗಂಟೆಯಿಂದ ಎಲ್ಲ ಶ್ರಮಿಕ ವರ್ಗದವರ ಥರ್ಮಲ್ ಸ್ಕ್ರೀನಿಂಗ್ ಪರೀಕ್ಷೆ ನಡೆದಿದೆ. ಇದಕ್ಕಾಗಿ ಪಾರ್ಕಿಂಗ್ ಪ್ರದೇಶದಲ್ಲಿ 15 ಕೌಂಟರ್ ತೆರೆಯಲಾಗಿದ್ದು, ಆರೋಗ್ಯದ ವರದಿಯನ್ನು ನೋಂದಾಯಿತ ಗುರುತಿನ ಸಂಖ್ಯೆಯಡಿ ದಾಖಲಿಸಲಾಗುತ್ತದೆ. 24 ಬೋಗಿ ಹೊಂದಿರುವ ಶ್ರಮಿಕ ಎಕ್ಸ್ಪ್ರೆಸ್ ರೈಲು ಇದಾಗಿದ್ದು, 18 ಬೋಗಿಗಳಲ್ಲಿ ತಲಾ 72 ಜನರು ಪ್ರಯಾಣಿಸಲಿದ್ದಾರೆ. 4 ಬೋಗಿಗಳಲ್ಲಿ ತಲಾ 38 ಜನರು ಮತ್ತು ರೈಲ್ವೆ ಹಾಗೂ ಇತರ ಇಲಾಖೆಗಳ ಅಧಿಕಾರಿಗಳು ಇರಲಿದ್ದಾರೆ. ಇನ್ನುಳಿದ 2 ಬೋಗಿಗಳನ್ನು ಮೀಸಲು ಸ್ಥಿತಿಯಲ್ಲಿ ಇಡಲಾಗಿದೆ. ಇದೀಗ ಬ್ರೇಕ್. ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯರು, ದೈವಶಕ್ತಿ ಆರಾಧಕರು ಹಾಗೂ ಮೋಡಿ ಮಾಂತ್ರಿಕರಾದ ಪಂಡಿತ್ ಶ್ರೀ ಭವಾನಿ ಪ್ರಸಾದ್, ಕೊಳ್ಳೇಗಾಲದ ಏಕೈಕ ತಾಂತ್ರಿಕರು ಹಾಗೂ ವಶೀಕರಣ ಮಾಂತ್ರಿಕರು.
ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಸ್ಯೆಗಳು ಸಹಜ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ, ಜಮೀನು, ಕೋರ್ಟು, ಕೇಸು, ಮದುವೆ, ಸಂತಾನ, ಅತ್ತೆ ಸೊಸೆ ಕಿರಿಕಿರಿ, ಸತಿಪತಿ ಕಲಹ, ಆಸ್ತಿ ವಿಚಾರ, ಪ್ರೀತಿಯಲ್ಲಿ ನಂಬಿ ಮೋಸ, ವಿದೇಶ ಪ್ರಯಾಣ, ಇನ್ನೂ ನಾನಾ ರೀತಿಯ ಎಲ್ಲೂ ಪರಿಹಾರವಾಗದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಅಘೋರ ನಾಗಾಸಾಧುಗಳ ಬ್ರಹ್ಮವಿದ್ಯೆಯಿಂದ 5 ದಿನಗಳಲ್ಲಿ ಪರಿಹರಿಸುತ್ತಾರೆ. ವಿಶೇಷ ಸೂಚನೆ: ರಾಜಕೀಯ, ಶತ್ರುನಾಶ, ವಾಮಾಚಾರ, ಕೃತಿಮ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟಿ ಚಾತಾನ್ ಪದ್ಧತಿಯಿಂದ ಹಾಗೂ ಸ್ತ್ರೀ ಪುರುಷ ವಶೀಕರಣ, ಧನವಶ, ಶತ್ರುನಾಶ ಹಾಗೂ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ವಶೀಕರಣಗಳಿಗೆ ಪುರಾತನ ಕಾಲದ ಮೋಡಿ ಪದ್ಧತಿಯಿಂದ ಪರಿಹರಿಸುತ್ತಾರೆ. ಗಮನಿಸಿ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ವಿಶೇಷ ಪರಿಹಾರ ತಿಳಿಸುತ್ತಾರೆ. ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ದೂರವಾಣಿ ಸಂಖ್ಯೆ 9606501038. ಬ್ರೇಕ್ನ ನಂತರ ಮತ್ತೆ ಬಿಆರ್ಡಿಎಸ್ ನ್ಯೂಸ್ಗೆ ಸ್ವಾಗತ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಎಲ್ಲ ಅಧಿಕಾರಿ ಹಾಗೂ ನೌಕರರ ವತಿಯಿಂದ ಮುಖ್ಯಮಂತ್ರಿಗಳ ಕೋವಿಡ್-19 ಪರಿಹಾರ ನಿಧಿಗೆ 1 ದಿನದ ವೇತನದ ಒಟ್ಟು ಮೊತ್ತ 2.03 ಕೋಟಿ ರೂಪಾಯಿ ನೀಡಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ವಿಎಸ್ ಪಾಟೀಲ್ ಹೇಳಿದರು. ಹುಬ್ಬಳ್ಳಿಯ ಕೇಂದ್ರ ಕಚೇರಿಯಲ್ಲಿ ಈ ಕುರಿತು ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಸಾರಿಗೆ ಇಲಾಖೆ ಕಾರ್ಯದರ್ಶಿಗಳಿಂದ ಮುಖ್ಯಮಂತ್ರಿಗಳಿಗೆ ಚೆಕ್ ಹಸ್ತಾಂತರಿಸುವರು. ಸಾರಿಗೆ ಸಂಸ್ಥೆ ಜನರ ಸೇವೆಗಾಗಿ ಇರುವಂಥದ್ದು, ಲಾಭಕ್ಕಿಂತ ಸೇವಾ ಮನೋಭಾವದಿಂದ ಕೆಲಸ ಮಾಡುತ್ತಿದೆ. ಬಡ ಜನರು ಹಾಗೂ ವಿದ್ಯಾರ್ಥಿಗಳು ಸಂಸ್ಥೆಯಿಂದ ಹೆಚ್ಚಿನ ಅನುಕೂಲವಾಗುತ್ತಿದೆ. 2 ತಿಂಗಳಿನಿಂದ ಸಾರಿಗೆ ಸಂಸ್ಥೆ ಸೌಲಭ್ಯವಿಲ್ಲದೆ ಜನರು ಹೆಚ್ಚಿನ ತೊಂದರೆ ಅನುಭವಿಸಿದ್ದಾರೆ. 20ನೇ ತಾರೀಕಿನ ನಂತರ ಸರ್ಕಾರದ ಆದೇಶದ ಅನ್ವಯ ಬಸ್ಸುಗಳ ಕಾರ್ಯಾಚರಣೆ ಆರಂಭಿಸಲಾಗುವುದು. ನಿಯಮಾವಳಿಗಳಂತೆ ಒಂದು ಬಸ್ನಲ್ಲಿ 25ರಿಂದ 30 ಜನರು ಪ್ರಯಾಣಿಸಲು ಅವಕಾಶ ಕಲ್ಪಿಸಲಾಗುವುದು. ಇದರಿಂದ ಸಂಸ್ಥೆಗೆ ಪ್ರತಿದಿನ 3 ಕೋಟಿ ನಷ್ಟ ಸಂಭವಿಸಬಹುದು. ಆದರೂ ಸರ್ಕಾರದ ನಿರ್ದೇಶನದಂತೆ ಬಸ್ ಕಾರ್ಯಾಚರಣೆ ಆರಂಭಿಸಲಾಗುವುದು. ನೌಕರರ ವೇತನ ಪಾವತಿಗೆ ಸರ್ಕಾರದ ಸಹಾಯ ಅಗತ್ಯವಾಗಿದೆ. ಸಂಸ್ಥೆಯಲ್ಲಿ ಚಾಲಕರು, ನಿರ್ವಾಹಕರು ಸೇರಿದಂತೆ ಕೆಳಹಂತದ ಹಾಗೂ ಬಡತನದ ಹಿನ್ನೆಲೆ ಇರುವ ನೌಕರರು ಹೆಚ್ಚಿದ್ದಾರೆ. ಆದರೂ ಉದಾರತೆಯಿಂದ 1 ದಿನ ವೇತನ ನೀಡಿ ಸರ್ಕಾರದ ನೆರವಿಗೆ ನಿಂತಿದ್ದಾರೆ. ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಯ ಕಾರ್ಯ ಅಭಿನಂದನೀಯವಾಗಿದೆ. ಸಾರಿಗೆ ಮಂತ್ರಿಗಳೊಂದಿಗೆ ಚರ್ಚಿಸಿ ಸರ್ಕಾರದಿಂದ ಸಂಸ್ಥೆಗೆ ಇನ್ನೂ ಹೆಚ್ಚಿನ ನೆರವು ಪಡೆಯಲು ಪ್ರಯತ್ನಿಸುವುದಾಗಿ ಹೇಳಿದರು. ಇಡೀ ಪ್ರಪಂಚಾದ್ಯಂತ ನಮ್ಮ ಈ ಕೊರೋನಾ ವೈರಸ್ ಕಾರಣದಿಂದ ಎಲ್ಲರೂ ಇಡೀ ಪ್ರಪಂಚದಲ್ಲಿ ಅದರ ವಿರುದ್ಧ ಸೆಣಸಾಡ್ತಾ ಇದ್ದಾರೆ, ಅದರ ವಿರುದ್ಧ ಹೋರಾಡ್ತಾ ಇದ್ದಾರೆ. ಅದನ್ನು ಮಾಡ್ಬೇಕಂತೇಳಿ ನಮ್ಮ ಸಂಸ್ಥೆಯಿಂದ ಒಂದು ಸಹಾಯ ಹಸ್ತವಾಗಿ 1 ದಿನದ ವೇತನವನ್ನ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಪರಿಹಾರ ಧನಕ್ಕಾಗಿ ನಾವು ನೀಡ್ತಾ ಇದ್ದೇವೆ. ಅದು ನಮ್ಮ ಅಧ್ಯಕ್ಷರ ಮೂಲಕ ಅದನ್ನ ಕೊಡ್ತಾ ಇದ್ದೇವೆ. ದಯವಿಟ್ಟು ಅದನ್ನ ಸರ್ಕಾರಕ್ಕೆ ತಲುಪಿಸ್ಬೇಕಂತ ಅವ್ರ ಮೂಲಕ ನಾವು ಕೇಳ್ಕೊಳ್ತೇವೆ. ಸೆಕ್ರೆಟರಿ ಅವರು ಕೊಡ್ತಾ ಇದ್ದಾರೆ ಚೆಕ್ಕನ್ನು. ಅದನ್ನು ನಾವು ಇಲ್ಲೇ ಸಾಂಕೇತಿಕವಾಗಿ ಇಲ್ಲೇ ಮನವಿಯನ್ನು ಕೊಟ್ಟಿದ್ದೇವೆ. ಮತ್ತು KSRTC ಒಂದು ಜನರ ಸೇವೆ ಮಾಡುವಂಥ ಸಂಸ್ಥೆ. ಇಡೀ ರಾಜ್ಯದಲ್ಲಿ ಲಾಭದಕ್ಕಿಂತ ಜನರ ಸೇವೆನ ಮುಖ್ಯ ಅನ್ನೋ ದೃಷ್ಟಿಯಿಂದ ಇದು ಸರ್ಕಾರ ಆದಿನದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ವಿದ್ಯಾರ್ಥಿಗಳಿಗೆ ಮತ್ತು ಬಡ ಮಕ್ಕಳಿಗೆ ಅನುಕೂಲ ಆಗುವಂಥದ್ದು. ಈ 2 ತಿಂಗಳ ಸಾಕಷ್ಟನ್ನು ತೊಂದರೆಯನ್ನು ಅನುಭವಿಸಿದ್ದಾರೆ. 20ನೇ ತಾರೀಕಿನ ನಂತರ ನಾವು ಮತ್ತೆ ಸರ್ಕಾರದ ಆದೇಶ ಬಂದರೆ ಬಸ್ಸನ್ನು ಸ್ಟಾರ್ಟನ್ನು ಮಾಡ್ತೀವಿ. ನಾವು ಸ್ಟಾರ್ಟ್ ಮಾಡಿದರೂ ನಮ್ಮ ಸಿಬ್ಬಂದಿಗೆ ಪಗಾರ ಕೊಡೋದು ಕಷ್ಟ. ಸರ್ಕಾರದ ಸಹಾಯ ಬೇಕೇ ಬೇಕು. ಈಗೇನು ಒಂದು ಬಸ್ಸಿನಲ್ಲಿ 25ರಿಂದ 30 ಮಂದಿ ಅನ್ನೋ ಗೈಡ್ಲೈನ್ಸ್ ಇರೋದ್ರಿಂದ ನಮ್ಗೆ ದಿನಕ್ಕೆ 3 ಕೋಟಿ ರೂಪಾಯಿ ಲಾಸ್ 3 ಕೋಟಿ ರೂಪಾಯಿ ಲಾಸ್ ಆಗುವಂಥ ಸಂದರ್ಭ ಇದೆ. ಆದರೂ ಸರ್ಕಾರದ ಸಹಾಯದಿಂದ ಜನರ ಸೇವೆ ಮಾಡುವಂಥದ್ದನ್ನು ಮಾಡ್ತೀವಿ. ನಮ್ಮ ಸಿಬ್ಬಂದಿಗೂ ನಾವು ಅಭಿನಂದನೆ ಹೇಳ್ಬೇಕಾಗ್ತದೆ. ಕಷ್ಟ ಕಾಲದಲ್ಲಿ ಅವರು ಸಹಾಯವನ್ನು ಮಾಡಿದ್ದಾರೆ ಸರ್ಕಾರಕ್ಕೆ. ಮತ್ತು ನಮ್ಮ ಸಂಸ್ಥೆ ಬಡವರು ಹೆಚ್ಚಿರುವಂಥ ಒಂದು ಸಂಸ್ಥೆ. ಕಂಡಕ್ಟರ್, ಡ್ರೈವರು, ಸಿಬ್ಬಂದಿಗಳು ಒಂದು 60% ಅಥವಾ 80% ಬಡವರೇ ಹೆಚ್ಚಿರುವಂಥ ಒಂದು ಸಂಸ್ಥೆ. ಆದರೂ ಅವರು ಉದಾರತನದಿಂದ ಅವರು 1 ದಿನದ ವೇತನವನ್ನು ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ಹೇಳಿ ಸಂಸ್ಥೆಗೆ ಸರ್ಕಾರದ ಸಹಾಯ ಇನ್ನೂ ಬೇಕಾಗತ್ತಿ. ಸಾರಿಗೆ ಮಂತ್ರಿಯವರು ನಾವು ಮಾತಾಡಿ ಅದಕ್ಕೊಂದು ಮಾರ್ಗವನ್ನು ಮಾಡುವಂಥದ್ದನ್ನು ಮಾಡ್ತೀವಿ ಅಂತೇಳಿ ನಿಮಗೆಲ್ಲ. ಇನ್ನು ಈ ಸಂದರ್ಭದಲ್ಲಿ ವಿಭಾಗೀಯ ನಿಯಂತ್ರಣ ಅಧಿಕಾರಿ ವಿವೇಕಾನಂದ ವಿಶ್ವಜ್ಞ
ಡಿಟಿಒ ಅಶೋಕ್ ಪಾಟೀಲ್, ಮುಖ್ಯ ಕಾರ್ಮಿಕ ಕಲ್ಯಾಣಾಧಿಕಾರಿ PY ನಾಯಕ್, ಮುಖ್ಯ ಸಂಚಾರಿ ನಿರೀಕ್ಷಕ ಸಂತೋಷ್ ಕುಮಾರ್ ಸೇರಿದಂತೆ ಇತರೆ ಹಿರಿಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಎಸ್ಎಸ್ಕೆ ಸಮಾಜದ ಬಾಲಕನೊಬ್ಬನ ಮೇಲೆ ಪುಂಡರ ಹಲ್ಲೆಯನ್ನ ಖಂಡಿಸಿ ಹಲ್ಲೆ ಮಾಡಿದ ಪುಂಡರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಸಮಾಜದಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ಎಸ್ಎಸ್ಕೆ ಸಮಾಜದ ಬಾಲಕನೊಬ್ಬ ರಾಜು ಪವಾರ್ ಮನೆಯ ದಿನಪತ್ರಿಕೆಗಳನ್ನು ತಲುಪಿಸುವ ಕೆಲಸ ಮಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಕೆಲವು ಪುಂಡರು ವಿನಾಕಾರಣ ಜಗಳ ಮಾಡಿ ಹಲ್ಲೆ ನಡೆಸಿದ್ದು ಹಾಗೂ ಬಾಲಕನನ್ನ ಎಳೆದಾಡಿ ಹಲ್ಲೆ ಮಾಡಿದ್ದಾರೆ. ಇನ್ನು ಧಾರವಾಡದ ವಿದ್ಯಾಗಿರಿ ಅಂಬೇಡ್ಕರ್ ನಗರದಲ್ಲಿ ಈ ಘಟನೆ ನಡೆದಿದ್ದು, ಇನ್ನು ಎಸ್ಎಸ್ಕೆ ಸಮಾಜದ ಯುವಕರ ಮೇಲೆ ಹಲ್ಲೆಗಳು ಹೆಚ್ಚಾದಂತೆ ಕಂಡುಬರುತ್ತಿದೆ. ಹೀಗಾಗಿ ಕೆಲವು ಪುಂಡರು ಬೊಮ್ಮಾಪುರ್ ಹಳ್ಳಿಕಟ್ಟಿ ಓಣಿಯಲ್ಲಿ ಕೆಲವು ದಿನಗಳ ಹಿಂದೆ ಪುಂಡರ ಗುಂಪೊಂದು ಹಲ್ಲೆ ಮಾಡುತ್ತಿದ್ದಾರೆ. ಇನ್ನು ಎಸ್ಎಸ್ಕೆ ಸಮಾಜದ ಬಾಲಕನ ಮೇಲೆ ಪುಂಡರ ಹಲ್ಲೆಯನ್ನು ಖಂಡಿಸಿ ಎಸ್ಎಸ್ಕೆ ಸಮಾಜದ ವತಿಯಿಂದ ಹುಬ್ಬಳ್ಳಿ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಹಲ್ಲೆ ಮಾಡಿದ ಪುಂಡರ ಮೇಲೆ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು. ಒಂದು ವೇಳೆ ಈ ಪುಂಡರ ಮೇಲೆ ಕಾನೂನು ಕ್ರಮ ಜರುಗಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಸ್ಎಸ್ಕೆ ಸಮಾಜ ಆಗ್ರಹಿಸಿದೆ. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರು ಆನಂದ್ ಎಸ್ ದಲ್ಬಂಜನ್, ರಾಜು ಮಾಮರೆಡ್ಡಿ, ಕುಬೇರ್ ಪವಾರ್, ಬಸ್ಸು ಮಣ್ಣೂರ್ಮಠ್ ಉಪಸ್ಥಿತಿ ಇದ್ದರು. ಗುಜರಾತ್ ಮೂಲದ ಬ್ಯಾಟ್ ಮೇಕರ್ಸ್ ಕುಟುಂಬಗಳಿಗೆ ಹುಬ್ಬಳ್ಳಿಯ ಅಮನ್ ಫೌಂಡೇಶನ್ ವತಿಯಿಂದ ದಿನಸಿ ಕಿರಾಣಿ ಸಾಮಗ್ರಿ ಜೊತೆ ಕಾಯಿಪಲ್ಯಗಳ ಕಿಟ್ ವಿತರಿಸಲಾಯಿತು. ಹುಬ್ಬಳ್ಳಿಯ ಕಿಮ್ಸ್ ಗೇಟ್ ಎದುರು ಬಿಡುಬಿಟ್ಟಿರುವ ಕ್ರಿಕೆಟ್ ಬ್ಯಾಟ್ ತಯಾರಕರು ವರ್ಷದಲ್ಲಿ 6 ತಿಂಗಳುಗಳ ಕಾಲ ಬ್ಯಾಟ್ಗಳನ್ನು ಮಾರಾಟ ಮಾಡಿ ಉಪಜೀವನ ಸಾಗಿಸುತ್ತಿದ್ದರು. ಈಗ ಈ ಬ್ಯಾಟ್ ತಯಾರಕರ ಜೀವನ ಇತ್ತ ಕರೋನಾ ಲಾಕ್ಡೌನ್ನಿಂದಾಗಿ ವ್ಯಾಪಾರವಿಲ್ಲದೆ ಅತ್ತ ತಮ್ಮ ಊರು ಸೇರಿಕೊಳ್ಳಲಾಗದೆ ಅತಂತ್ರಗೊಂಡಿದೆ. ಬ್ಯಾಟ್ಗಳನ್ನು ಕೇಳುವವರೇ ಇಲ್ಲ. ಯಾವಾಗ ಲಾಕ್ಡೌನ್ ಆರಂಭವಾಯಿತೋ ಅಲ್ಲಿಂದ ಇವರ ಕುಸುಬು ಮೂಲೆಗುಂಪಾಗಿದೆ. ಗುಜರಾತ್ ಮೂಲದ ಇಂತಹ ಬ್ಯಾಟ್ ಮೇಕರ್ಸ್ಗಳ ಕುಟುಂಬಗಳಿಗೆ ಹುಬ್ಬಳ್ಳಿಯ ಅಮನ್ ಫೌಂಡೇಶನ್ ಆಸರೆಯಾಗಿದ್ದು, ಈ ಪ್ರತಿಷ್ಠಾನದ ಅಧ್ಯಕ್ಷ ಹಾಗೂ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನವೀದ್ ಮುಲ್ಲಾ ಅವರ ನೇತೃತ್ವದಲ್ಲಿಂದು ದಿನಸಿ ಕಿರಾಣಿ ಸಾಮಗ್ರಿಗಳ ಜೊತೆ ಕಾಯಿಪಲ್ಯಗಳ ಕಿಟ್ಗಳನ್ನು ವಿತರಿಸಿ ಸಂಕಷ್ಟದಲ್ಲಿರುವ ಈ ಬಡ ಕುಟುಂಬಗಳಿಗೆ ನೆರವಾಗಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಂಜೂರ್ ಅಥಣಿ, ರಫೀಕ್ ಚೌಹಾಣ್, ಬಸವರಾಜ್ ಬೆಣಕಲ್, ಜಮೀರ್ ಹುಡೇತ್, ಶಮೀಮ್ ಮುಲ್ಲಾ, ಅಕ್ಷಯ್ ಹಂಚಿನಮನಿ ಸೇರಿದಂತೆ ಅನೇಕ ಜನ ಉಪಸ್ಥಿತರಿದ್ದರು. ಮರಳು ತುಂಬಿ ನಿಂತಿದ್ದ ಟಿಂಪರ್ ಹಿಂಬದಿಗೆ ಬೈಕ್ ಡಿಕ್ಕಿ ಹೊಡೆದು ಬೈಕ್ ಸವಾರ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಅಗಸನಕೊಪ್ಪ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮರಳು ತುಂಬಿ ನಿಂತಿದ್ದ ಟಿಂಪರ್ ಹಿಂಬದಿಗೆ ಬೈಕ್ ಸವಾರ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ್ದಾನೆ. ಇನ್ನು ಬಾಪುಗೌಡ ವೆಂಕನಗೌಡ ಸಿರಿಯಪ್ಪ ಗೌಡರ್ ಮೃತ ವ್ಯಕ್ತಿಯಾಗಿದ್ದು, ಮುದ್ದೋಳದ ಶ್ವಾನದಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬಾಪುಗೌಡ ಗದಗ ಜಿಲ್ಲೆಯ ಕೊಣ್ಣೂರು ಗ್ರಾಮದ ಯುವಕನಾಗಿದ್ದಾನೆ. ಇನ್ನು ಈ ಕುರಿತು ಕೇರೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳ್ಳದಾರಿಯ ಮೂಲಕ ಕಾಲ್ನಡಿಗೆಯಿಂದ ಹೊರಟಿದ್ದ ಉತ್ತರ ಪ್ರದೇಶದ ಮೂಲದ 13 ಕಾರ್ಮಿಕರನ್ನ ಕ್ವಾರಂಟೈನ್ನಲ್ಲಿಡಲಾಗಿದೆ. ಲಾಕ್ಡೌನ್ ಪರಿಣಾಮವಾಗಿ ಉತ್ತರ ಪ್ರದೇಶದ 13 ಕಾರ್ಮಿಕರು ಕಳ್ಳದಾರಿಯ ಕಾಲ್ನಡಿಗೆ ಮೂಲಕ ಬರುತ್ತಿದ್ದ ಕಾರ್ಮಿಕರನ್ನ ಚಿಕ್ಕೋಡಿ ಪೊಲೀಸರು ಬಂಧಿಸಿ ಅವರಿಗೆ ಊಟೋಪಚಾರದ ವ್ಯವಸ್ಥೆ ಮಾಡಿಸಿ ಹೋಮ್ ಕ್ವಾರಂಟೈನ್ನಲ್ಲಿ ಇಟ್ಟಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಕಾರ್ಮಿಕರಿಗೆ ಪಾಸ್ಗಳ ವ್ಯವಸ್ಥೆ ಮಾಡಿಸಿ ಟ್ರೈನ್ಗಳ ಮೂಲಕ ಅವರ ರಾಜ್ಯಕ್ಕೆ ಕಳಿಸುವ ವ್ಯವಸ್ಥೆ ಮಾಡಲಾಗುವುದೆಂದು ಚಿಕ್ಕೋಡಿ PSI ರಾಕೇಶ್ ಬಗಲಿ ಮಾಹಿತಿಯನ್ನು ನೀಡಿದ್ದಾರೆ.
ಸಲ್ಲಿಸಬೇಕೆಂದು ಧಾರವಾಡ ಡಿಸ್ಟ್ರಿಕ್ಟ್ ಮೋಟಾರ್ಸ್ ಮೆಕ್ಯಾನಿಕಲ್ಸ್ ಮತ್ತು ವರ್ಕರ್ಸ್ ಅಸೋಸಿಯೇಷನ್ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಕೊರೋನಾ ವೈರಸ್ ಪರಿಣಾಮ ಜಿಲ್ಲೆಯಲ್ಲಿ ಲಾಕ್ಡೌನ್ನಿಂದ ನಗರದ ನೂರಾರು ಗ್ಯಾರೇಜ್ ಕಾರ್ಮಿಕರು ಜೀವನ ನಿರ್ವಹಣೆ ಸಾಕಷ್ಟು ತೊಂದರೆ ಅನುಭವಿಸಿದ್ದಾರೆ. ಇನ್ನು ಲಾಕ್ಡೌನ್ ಅವಧಿಯಲ್ಲಿ ಗ್ಯಾರೇಜ್ ಕಾರ್ಮಿಕರು ಕೆಲಸ ನಡೆಸದೆ ಸರ್ಕಾರ ಕೈಗೊಂಡ ಆದೇಶವನ್ನು ಪಾಲನೆ ಮಾಡಿದ್ದು, ಇದರಿಂದ ಮನೆ ನಿರ್ವಹಣೆ ಜೊತೆಗೆ ಆರ್ಥಿಕ ಸಮಸ್ಯೆ ಕೂಡ ಎದುರಿಸುತ್ತಿದ್ದಾರೆ. ಆದ್ದರಿಂದ ಸರ್ಕಾರ ಗ್ಯಾರೇಜ್ ಕಾರ್ಮಿಕರಿಗೆ ಸೂಕ್ತ ಸೌಲಭ್ಯ ಕಲ್ಪಿಸಿಕೊಡಬೇಕೆಂದು ಧಾರವಾಡ ಡಿಸ್ಟ್ರಿಕ್ಟ್ ಮೋಟಾರ್ಸ್ ಮೆಕ್ಯಾನಿಕಲ್ಸ್ ಆ್ಯಂಡ್ ವರ್ಕರ್ಸ್ ಅಸೋಸಿಯೇಷನ್ ವತಿಯಿಂದ ಮನವಿಯನ್ನ ಮಾಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಡಿದ ಮಾತಿನಲ್ಲಿ ಯುವಕರಿಬ್ಬರ ಹೊಡೆದಾಟ, ಮಂಟು ರೋಡ್ನ ಮ್ಯಾಗ್ನಿಸ್ ಪ್ಲಾಟ್ನಲ್ಲಿ ಘಟನೆ. ವಲಸೆ ಕಾರ್ಮಿಕರು ತವರಿಗೆ ಮರಳಲು ಶ್ರಮಿಕ ಎಕ್ಸ್ಪ್ರೆಸ್ ರೈಲು ಸಂಚಾರ. ವಸತಿ ಕ್ವಾರಂಟೈನ್ ಕೇಂದ್ರಗಳಿಗೆ ಭೇಟಿ ನೀಡಿದ ಜಗದೀಶ್ ಶೆಟ್ಟರ್ ಹಾಗೂ ಅಧಿಕಾರಿಗಳ ತಂಡ. ಬೆಂಗಳೂರಿನಿಂದ ಕಾಲ್ನಡಿಗೆಯಲ್ಲಿ ಚಿಕ್ಕೋಡಿಗೆ ಆಗಮಿಸಿದ ಕಾರ್ಮಿಕರಿಗೆ ಕ್ವಾರಂಟೈನ್. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ದಿನಾಂಕ 25/3/2020 ಲಾಕ್ಡೌನ್ ಘೋಷಣೆಯಾಗಿದ್ದು, ಕೊರೋನಾ ವೈರಸ್ ಹರಡುವುದನ್ನು ತಡೆಗಟ್ಟುವ ಸಲುವಾಗಿ ಕೆಲವೊಂದು ಮಾರ್ಗಸೂಚನೆ ಜಾರಿಗೆ ತಂದಿದ್ದು, ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲು ಸೂಚಿಸಿದೆ. ಅನಾವಶ್ಯಕವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಓಡಾಡುವುದನ್ನು ನಿರ್ಬಂಧಿಸಲಾಗಿದೆ.